ನಮಸ್ತೆ ಫ್ರೆಂಡ್ಸ್, ಈ ದಿನ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ತುಂಬ ಮುಖ್ಯವಾದ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಈ ಸರಿ ವರಮಹಾಲಕ್ಷ್ಮಿ ಹಬ್ಬ 21ನೇ ತಾರೀಕು 28ನೇ ತಾರೀಕು ಅಂತ 2 ದಿನಗಳು ಕೂಡ ಕನ್ಫ್ಯೂಸ್ ಆಗಿದೆ. ಕೆಲವರು 21 ಮಾಡ್ತಾಯಿದ್ದಾರೆ, ಕೆಲವರು 28ನೇ ತಾರೀಕು ಮಾಡ್ತಾಯಿದ್ದಾರೆ. ಯಾವತ್ತೂ ಶ್ರಾವಣದ 2ನೇ ಶುಕ್ರವಾರ ಬರ್ತಾ ಇತ್ತು ವರಮಹಾಲಕ್ಷ್ಮಿ ಹಬ್ಬ. ಯಾಕೆಂದರೆ ಪೌರ್ಣಮಿಯ ಮಧ್ಯದಲ್ಲಿ ಸಮೀಪದಲ್ಲಿ ಮಾಡ್ತಕ್ಕಂಥದ್ದು ಶ್ರೇಷ್ಠ ಅಂತ ಯಾವಾಗಲೂ ಆವಾಗಲೇ ಬರ್ತಾ ಇದ್ದಿದ್ದು. ಈ ಸರಿ ಶುಕ್ರವಾರನೇ ಪೌರ್ಣಮಿ ಬುದ್ಧಿರೋದ್ರಿಂದ ಅವತ್ತು ಮಾಡಿದ್ರೆ ಒಳ್ಳೆಯದು ಅಂತ ಕೆಲವರು ಅವತ್ತು ಕೂಡ ಮಾಡ್ತಾಯಿದ್ದಾರೆ. ಅಂದರೆ ಸಂಜೆ ನೀವು ಅರಿಶಿನ ಕುಂಕುಮ ಕೊಡೋ ಅಷ್ಟರಲ್ಲಿ ಪಾಡ್ಯ ಬಂದಿರುತ್ತೆ, ಶುಕ್ಲ ಪಕ್ಷ ಮುಗ್ದಿರುತ್ತೆ. ಹಾಗಾಗಿ ಕೆಲವು ಕನ್ಫ್ಯೂಸ್ಗಳನ್ನ ಆಗ್ತಾಯಿದೆ. ಕೆಲವರು ಇದು ಮಾಡೋದು ಅದು ಮಾಡೋದು ಅಂತಾರೆ. ನಾನಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು 21ನೇ ತಾರೀಕಾದರೂ ಮಾಡಿ ಅಥವಾ 28ಕ್ಕಾದರೂ ಮಾಡಿ, ಯಾವುದು ದಿನನಾದರೂ ನಿಮಗೆ ಯಾವುದು ನಂಬಿಕೆ ಇರುತ್ತೆ, ಯಾವುದು ಸಂತೋಷ ಕೊಡುತ್ತೆ, ಯಾವುದು ನಿಮಗೆ ಆಳವಾಗಿ ನಂಬಿಕೆ ಬರುತ್ತೆ, ನಾನು ಇವತ್ತು ಮಾಡ್ತೀನಿ ಅಂತ ಅವತ್ತೇ ಮಾಡಿ. ಯಾಕೆ ಅಂದರೆ ಇದು ಹಬ್ಬ ಅಲ್ಲ, ಇದು ವ್ರತ. ಈ ವ್ರತದಲ್ಲಿ ನಾವು ಮುಖ್ಯವಾಗಿ ಸಂಕಲ್ಪಗಳನ್ನ ತಗೊಂಡು ಸ್ತೋತ್ರಗಳನ್ನ ಮಾಡಿ, ಪಾರಾಯಣಗಳನ್ನ ಮಾಡಿ, ಅರಿಶಿನ ಕುಂಕುಮ ಬಾಗಿಣಗಳನ್ನ ಕೊಟ್ಟು ಮಹಾಲಕ್ಷ್ಮಿ ತಾಯಿನ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತಕ್ಕಂಥದ್ದಾಗಿದೆ. ಅದರಿಂದ ನೀವು 21 ಅಥವಾ 28 ಯಾವುದೇ ಮಾಡಿ, ನೀವು ಅವತ್ತು ದಿನದಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗಿರ್ತೀರ, ಭಾವಪೂರ್ವಕವಾಗಿ ಯಾವ ರೀತಿ ಶ್ರದ್ಧಾ ಭಕ್ತಿಯಿಂದ ವಿಧಿಪೂರ್ವಕವಾಗಿ ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ತೀರಾ ಅದ್ರ ಮೇಲೆ ಕೂಡ ಒಳ್ಳೆಯದಾಗೋದು. ಯಾವುದೇ ನಕ್ಷತ್ರ ಆಗಿರಲಿ, ಏನೇ ಆಗಲಿ, ಒಂದು ಯಾವುದೇ ವ್ರತ ಮಾಡಬೇಕಾದ್ರೆ ಒಂದು ಲಕ್ಷ್ಮಿಗೆ ಮಾತ್ರ ಯಾವತ್ತು ಶುಕ್ರವಾರನೇ ಇರೋದ್ರಿಂದ ಒಂದು ಶುಭ ಶುಕ್ರವಾರ ಸಂಕಲ್ಪಗಳನ್ನ ತಗೊಂಡು ಮಾಡ್ತಕ್ಕಂಥದ್ದು ಇದು ಪದ್ಧತಿಯಾಗಿದೆ, ವ್ರತವಾಗಿದೆ. ಯಾಕೆ ಈ ಶ್ರಾವಣದಲ್ಲಿ ಮಹಾಲಕ್ಷ್ಮಿನ 4 ಶುಕ್ರವಾರ ಸಿಗುತ್ತೆ. ಕೆಲವರು ಮಾಡೋಕ್ಕಾಗದೇ ಇರೋರು ಇನ್ನೊಂದು ಶುಕ್ರವಾರ ಮಾಡ್ತಕ್ಕಂಥದ್ದು ಪದ್ಧತಿಯಲ್ಲಿ ಇರೋದ್ರಿಂದ ಇದನ್ನು ಹೆಚ್ಚೇ ಕನ್ಫ್ಯೂಸ್ ಮಾಡ್ಕೊಳ್ದಂಗೆ ನೀವು ಅವತ್ತು ದಿನ ಶ್ರದ್ಧೆ ಭಕ್ತಿಯಿಂದ ಮಾಡಿ. ನೀವು ಅವತ್ತು ದಿನ ಸಹಸ್ರನಾಮಗಳು ಓದ್ತೀರಾ, ಅಷ್ಟೋತ್ತರಗಳನ್ನ ಓದ್ತೀರಾ, ಹಾಗೂ ಎಷ್ಟೋ ಮಂತ್ರಗಳು, ಬೀಜ ಮಂತ್ರಗಳು, ಜಪಗಳು ಮಾಡ್ತಾರೆ. ಅದನ್ನೆಲ್ಲ ಮಾಡಿ ಪೂಜೆ ಮಾಡಿ ವಿಧಿವತ್ತಾಗಿ ಎಲ್ಲ ಮಾಡ್ತೀರಾ. ನೀವೆಷ್ಟು ಎಲ್ಲ ಮಾಡಿದ್ರೂ ಕೂಡ ನಾನಿವತ್ತು ನಿಮಗೆ ಒಂದು ಮುಖ್ಯವಾದ ವಿಷಯನ ಹೇಳ್ತೀನಿ. ಏನು ಅಂತಂದರೆ, ನೀವು ಎಷ್ಟೆಲ್ಲ ಓದಿದ್ರೂ ಕೂಡ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಓದಬೇಕು. ನೀವು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಓದಿದ್ರೆ ನಿಮಗೆ ಸಂಪೂರ್ಣ ಫಲ ಸಿಗುತ್ತೆ. ಯಾಕೆ ಅಂದರೆ ಲಕ್ಷ್ಮಿ ಯಾವಾಗಲೂ ನಾರಾಯಣ ಹೃದಯದಲ್ಲಿ ವಾಸವಾಗಿರ್ತಾಳೆ. ಆದ್ದರಿಂದ ನಾರಾಯಣ ಸ್ತೋತ್ರ ಮಾಡಿದಾಗ ಅವಳು ತುಂಬ ಖುಷಿಯಾಗುತ್ತೆ, ಪ್ರಸನ್ನಳಾಗ್ತಾಳೆ, ಆಶೀರ್ವಾದವನ್ನು ಕೊಡ್ತಾಳೆ. ಲಕ್ಷ್ಮಿ ಹಾಡುಗಳನ್ನ ಹೇಳೋದು, ಲಕ್ಷ್ಮಿ ಪಾರಾಯಣಗಳನ್ನ ಮಾಡೋದು, ಸ್ತೋತ್ರಗಳನ್ನು ಹೇಳೋದ್ರ ಜೊತೆಗೆ ಲಕ್ಷ್ಮೀ ನಾರಾಯಣ ಹೃದಯ ಸ್ತೋತ್ರಗಳನ್ನ ಹೇಳಿ ನಾರಾಯಣನ ಹಾಡುಗಳನ್ನು ಕೂಡ ಹೇಳಿದಾಗ ಅವಳಿಗೆ ತುಂಬ ಸಂತೋಷ ಆಗುತ್ತೆ, ಆಶೀರ್ವಾದ ಸಿಗುತ್ತೆ. ಆದ್ದರಿಂದ ನೀವು ಲಕ್ಷ್ಮೀ ನಾರಾಯಣ ಹೃದಯ ಸ್ತೋತ್ರವನ್ನು ಸಂಜೆ ಗೋಧೂಳಿ ಲಗ್ನದಲ್ಲಿ, ಬೆಳಿಗ್ಗೆಯಿಂದ ಪೂಜೆ ಮಾಡಿರ್ತೀರ, ಸಂಜೆ ಗೋಧೂಳಿ ಲಗ್ನದಲ್ಲಿ ಮತ್ತೆ ಒಂದು ಸಣ್ಣ ನೈವೇದ್ಯವನ್ನು ಅರ್ಪಿಸಿ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡಿ ನಂತರ ಎಲ್ಲರೂ ಹೆಣ್ಮಕ್ಳ ಮುತ್ತೈದರಿಗೆಲ್ಲ ಬಾಗಿಣಗಳು ಕೊಟ್ಟರೆ ಅಲ್ಲಿಗೆ ಸಂಪೂರ್ಣ ಆಗುತ್ತೆ ನಿಮ್ಮ ಪೂಜೆ ಮತ್ತು ವ್ರತಗಳು. ಆದ್ದರಿಂದ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ತಪ್ಪದೆ ಎಲ್ಲರೂ ಓದಿ. ಯಾಕೆಂದರೆ ನೀವು ಸಪ್ರೇಟಾಗಿ ಏನು ಕೇಳ್ಕೊಳ್ಳೋದೇ ಬೇಡ. ಅಲ್ಲಿ ಆ ಸ್ತೋತ್ರದಲ್ಲೇ ಅರ್ಥವೇ ಆಗಿ ಬರುತ್ತೆ. ಧನಂ ದೇಹಿ ಐಶ್ವರ್ಯಂ ದೇಹಿ ಅಂತ ಅರ್ಥನೇ ಕೊಡುತ್ತೆ. ಅದರಿಂದ ನೀವು ಐಶ್ವರ್ಯ, ಧನ, ಧಾನ್ಯ, ಆರೋಗ್ಯ ಎಲ್ಲವನ್ನು ಕೊಡೋ ಅರ್ಥಗಳೇ ಅದು ಬರೋದ್ರಿಂದ ನೀವು ಅದೊಂದು ಸ್ತೋತ್ರ ಓದಿದ್ರೆ ಸಾಕು. ತುಂಬ ಪವರ್ಫುಲ್ ಸ್ತೋತ್ರ ಅದೊಂದು ಓದಿದ್ರೆ ಸಾಕು, ನಿಮಗೆ ಎಲ್ಲವೂ ಕೂಡ ಆಶೀರ್ವಾದ ಸಿಗುತ್ತೆ, ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನೀವು ಅಂದ್ಕೊಂಡಿದ್ದು ತಾಯಿ ಹತ್ರ ಏನು ವರ ಕೇಳ್ತಿರೋ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅದರಿಂದ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಓದಿ. ನಿಮ್ಗೆ ಯಾರಿಗಾದ್ರೂ ಅದು ಅಭ್ಯಾಸ ಇಲ್ಲ, ನಮ್ಗೆ ಓದೋಕ್ಕೆ ಬರಲಿಲ್ಲ ಅಂತಂದರೆ ಏನಿಲ್ಲ, ಒಂದು ಸತಿ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸಾಕು. ಈಗ ಸ್ತೋತ್ರಮಾಲದಲ್ಲೂ ಸಿಗುತ್ತೆ, ಗೂಗಲ್ ಮಾಡಿದ್ರೆ ಸಿಗುತ್ತೆ, ಕೆಲವು ಬುಕ್ಗಳಲ್ಲೆಲ್ಲ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಒಂದು ಪೆನ್ಸಿಲ್ ತೊಗೊಂಡು ವಿಭಾಗ ಮಾಡಿಕೊಂಡು ಅದನ್ನು 1-2 ಸತಿ ಓದಿದ್ರೆ ಸಾಕು, ಬರುತ್ತೆ. ಹೆಡ್ಫೋನ್ ಹಾಕ್ಕೊಂಡು ಅದನ್ನು ಓದ್ಕೊಳ್ಳಿ, ಆವಾಗ ಖಂಡಿತ ಬಂದುಬಿಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಜೆ ಗೋಧೂಳಿ ಲಗ್ನದಲ್ಲಿ ಲಕ್ಷ್ಮೀ ನಾರಾಯಣ ಸ್ತೋತ್ರ ಮಾಡಿ ನಂತರದಲ್ಲಿ ಅರಿಶಿನ ಕುಂಕುಮ ಕೊಡಿ. ನೀವು ಹೆಚ್ಚು ಆಡಂಬರಗಳನ್ನ ಮಾಡದೇ ಇದ್ದರೆ, ಸಮಯ ಉಳಿಸ್ಕೊಂಡ್ರೆ ಖಂಡಿತ ಇದನ್ನೆಲ್ಲನೂ ಕೂಡ ನೀವು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಒಂದು ಒಳ್ಳೆಯ ವಿಷಯ ನಮ್ಮ ಸಂಸ್ಥೆಯಿಂದ ನಿಮ್ಗೆ ತರುತ್ತೆ. ನಮ್ಮ ಸಂಸ್ಥೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.